ಸ್ನೇಹಿತನಿಗೋಸ್ಕರ ಇಲ್ಲ, ನನ್ನ ಸ್ನೇಹಿತ ಒಂದು ಹೆಜ್ಜೆ ರಿಸ್ಕ್ ತೊಗೊಳ್ಳಿ ಅನ್ನೋ ಕಾರಣಕ್ಕೆ 40-45 ಕೋಟಿ ರೂಪಾಯಿ ಸಿನಿಮಾ ಪೊಗರುಗೆ ಧ್ರುವ ಅವ್ರು ನಿಂತ್ಕೊಂಡ್ರು. ಇಲ್ಲ, ಚಂದನೆ ಮಾಡಲಿ ಅಂತ. ಆ ಸಮಯದಲ್ಲಿ ಎಲ್ಲರಿಗೂ ಒಂದು ಇದಿತ್ತು, ಏನಾಗುತ್ತಪ್ಪ ಅಂತ. ಇಲ್ಲ, ಮಾಡಲಿ ಅಂತ ಹೇಳಿ ಮಾಡಿಸೋರು. ಧ್ರುವ ಅವ್ರ ಮಾತನ್ನು ಚಂದನ್ ತೆಗೆದಾಕಲ್ಲ ಅಂತ ನಾನು ನಂಬ್ತೀನಿ. ಧ್ರುವ ಅವ್ರ ಕೈಲಿ ನಾನು ಮಾತಾಡ್ತೀನಿ. ಇವತ್ತು ಚಿರು ಅವ್ರದ್ದು ಇದು ಪುಣ್ಯಸ್ಮರಣೆ. ಅವ್ರು ನೋವಲ್ಲಿರ್ತಾರೆ, ಈ ದಿನ ಯಾರಿಗೂ ಸಿಗಲ್ಲ. ಸೊ ನಾಳೆ ಮಾತಾಡ್ತೀನಿ, ನಾಳೆ ಚಂದನ್ ಹತ್ರ, ಧ್ರುವ ಅವ್ರ ಹತ್ರ. ಅದಾಗಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ. ಪುನೀತ್ ರಾಜ್ಕುಮಾರ್ ಇದ್ದಾರೆ, ಅಪ್ಪು ಸರ್ದು ಮಿಲನ ಫಿಲಮ್ನು ಲಿಂಕ್ ಕಳಿಸ್ತೀನಿ ಅವ್ನಿಗೆ ವಾಟ್ಸಪ್ಪಲ್ಲಿ. ಮಿಲನ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಹೆಂಗೆ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಕೊಟ್ಟರು? ನೀವಿಬ್ಬರು ಬೇರೆ ಬೇರೆ ಆಗಿ ಅಂತ ಕೊಟ್ಟರು. ಲಾಸ್ಟಲ್ಲಿ ಅಪ್ಪು ಓಡ್ಬಂದು ತಪ್ಕೊಳ್ಳಲ್ವಾ? ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡ್ತೀವಿ. ಅವ್ನು ಮಿಲನ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ, ಮಳೆ ಬತ್ತಾಯ್ತಲ್ವಾ, ಮಳೆ ನಿಂತು ಹೋದ ಮೇಲೆ ಸಾಂಗ್ನ ಅವ್ನಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ. ಆಮೇಲೆ ಒಂದು ಮಾತು ಹೇಳ್ತೀನಿ, ಇದ್ರ ಮಧ್ಯೆ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇರೋದು. ತುಂಬ ಈಗಿನ ಕಾಲದಲ್ಲಿ ಬದುಕೋನು ತುಂಬ ಕಷ್ಟ, ಲೈಫ್ ಸರಿ ಇಲ್ಲ ಅಂತ. ಅದ್ರ ಮಧ್ಯದಲ್ಲಿ ಯಾರೋ ಹೋದ ವಾರದಿಂದ ಚೆನ್ನಾಗಿದ್ದು ಹಿಂಗಾಗೈತೆ ಅನ್ನೋ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ. ಯಾರೋ ಕೈ ಆಡಿಸ್ತಾರೆ, ಹಂಗಾಗಿಲ್ಲ. ಯಾರೋ ಕಿವಿ ಕಚ್ಚೋರು ಇರ್ತಾರೆ, ಅವ್ನ ಜೊತೆ ನಾವು ಚೆನ್ನಾಗಿಲ್ಲ ಕಣಿಮ, ಅವ್ನು ಹಂಗೆ ಕಣಿಮ ಅಂತ ಹೇಳ್ಬಿಡ್ತಾರೆ. ಅವಳು ಹಂಗೆ ಕಣೆ ಅಂತ. ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ. ನೀವಿಬ್ಬರು ನಮ್ಮವರು, ನನಗೆ ಪ್ರೀತಿ ಇದೆ, ಹಕ್ಕಿದೆ. ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಚಂದನ್ಗೆ ಕೇಳ್ಕೊಳ್ತೀನಿ, ನಿವೇದಿತ ನಮ್ಮೂರು ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫು ನೀವು ಡಿಸ್ಟರ್ಬ್ ಮಾಡಿಕೊಂಡ್ರೆ ಸಂತೋಷ ಪಡೋಕ್ಕೆ 50,000 ಜನ ಮುಂಡೆ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಸೂಪರ್, ನಿಂಗೆ ಹಿಂಗೆ ಆಗಬೇಕಾಯ್ತು ಕಣೋ, ನಿಂಗೆ ಇಂಥವ್ರು ಇದ್ದಾರೆ. ಜನ ಒಳ್ಳೆಯವರಿಲ್ಲಮ್ಮ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇಳಿಸ್ಕೊಂಡು. ನಾವು ನನಗೆ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬೋದು, ಬಟ್ ನಾನು ಸತ್ಯನೇ ಹೇಳ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಧ್ರುವ ನಮ್ಮ ಮಾತನ್ನು ಒಪ್ಕೋತಾರೆ. ಆ್ಯಂಡ್ ಚಂದನ್ ಮೇಲೂ ಪ್ರೀತಿ ಐತೆ. ಅಣ್ಣ ಹಾಳಾಗಲಿ ಅಂತ ಯಾರಣ್ಣ ಹೇಳ್ತಾರೆ ಈಗಿನ ಕಾಲದಲ್ಲಿ? ಅದು ಇದು ಒಂದಷ್ಟು ಜನ ಹಾಳಾಗಲಿ ಅಂತ ಒಂದಷ್ಟು ವೇಸ್ಟ್ ಇರ್ತಾರೆ. ನಿಮಗೆ ಸರಿಯಾದೊಳೆ ಸಿಕ್ಕಿದ್ದು ಅವ್ನು ಅಂಥವೇ, ನೀ ಇಂಥವ್ರೆ ಇದೇ ಮಾಡ್ತಾರೆ. ಅದು ಯಾವುದೂ ಅಲ್ಲ ಕಾರಣ, ಅವ್ರಿಗೆ ಗೊತ್ತಿರ್ತಾ ಕಾರಣ. ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬಿಡಿ ಮಕ್ಕಳ. ನಿಮ್ಗೆ ಹೆಂಗೆ ಬೇಕು ನೀವು ಹಾಕೊಂಬಿಡೋದೆಲ್ಲ ಬಿಟ್ಬಿಡಿ. ಇಬ್ಬರು ನಮ್ಮವರೇ, ಅವರಿಬ್ಬರು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ. ಅದ್ರ ಮಧ್ಯದಲ್ಲಿ ಯಾರೋ ಹೋದ ವಾರದಿಂದ ಚೆನ್ನಾಗಿದ್ದು ಹಿಂಗಾಗೈತೆ ಅನ್ನೋ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ. ಯಾರೋ ಕೈ ಆಡಿಸ್ತಾರೆ, ಹಂಗಾಗಿಲ್ಲ. ಯಾರೋ ಕಿವಿ ಕಚ್ಚೋರು ಇರ್ತಾರೆ, ಅವ್ನ ಜೊತೆ ನಾವು ಚೆನ್ನಾಗಿಲ್ಲ ಕಣಿಮ, ಅವ್ನು ಹಂಗೆ ಕಣಿಮ ಅಂತ ಹೇಳ್ಬಿಡ್ತಾರೆ. ಅವಳು ಹಂಗೆ ಕಣೆ ಅಂತ. ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ. ನೀವಿಬ್ಬರು ನಮ್ಮವರು, ನನಗೆ ಪ್ರೀತಿ ಇದೆ, ಹಕ್ಕಿದೆ. ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಚಂದನ್ಗೆ ಕೇಳ್ಕೊಳ್ತೀನಿ, ನಿವೇದಿತ ನಮ್ಮೂರು ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫು ನೀವು ಡಿಸ್ಟರ್ಬ್ ಮಾಡಿಕೊಂಡ್ರೆ ಸಂತೋಷ ಪಡೋಕ್ಕೆ 50,000 ಜನ ಮುಂಡೆ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಸೂಪರ್, ನಿಂಗೆ ಹಿಂಗೆ ಆಗಬೇಕಾಯ್ತು ಕಣೋ, ನಿಂಗೆ ಇಂಥವ್ರು ಇದ್ದಾರೆ. ಜನ ಒಳ್ಳೆಯವರಿಲ್ಲಮ್ಮ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇಳಿಸ್ಕೊಂಡು. ನನಗೆ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬೋದು, ಬಟ್ ನಾನು ಸತ್ಯನೇ ಹೇಳ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಧ್ರುವ ನಮ್ಮ ಮಾತನ್ನು ಒಪ್ಕೋತಾರೆ. ಆ್ಯಂಡ್ ಚಂದನ್ ಮೇಲೂ ಪ್ರೀತಿ ಐತೆ. ಅಣ್ಣ ಹಾಳಾಗಲಿ ಅಂತ ಯಾರಣ್ಣ ಹೇಳ್ತಾರೆ ಈಗಿನ ಕಾಲದಲ್ಲಿ? ಅದು ಇದು ಒಂದಷ್ಟು ಜನ ಹಾಳಾಗಲಿ ಅಂತ ಒಂದಷ್ಟು ವೇಸ್ಟ್ ಇರ್ತಾರೆ. ನಿಮಗೆ ಸರಿಯಾದೊಳೆ ಸಿಕ್ಕಿದ್ದು ಅವ್ನು ಅಂಥವೇ, ನೀ ಇಂಥವ್ರೆ ಇದೇ ಮಾಡ್ತಾರೆ. ಅದು ಯಾವುದೂ ಅಲ್ಲ ಕಾರಣ, ಅವ್ರಿಗೆ ಗೊತ್ತಿರ್ತಾ ಕಾರಣ. ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬಿಡಿ ಮಕ್ಕಳ. ನಿಮ್ಗೆ ಹೆಂಗೆ ಬೇಕು ನೀವು ಹಾಕೊಂಬಿಡೋದೆಲ್ಲ ಬಿಟ್ಬಿಡಿ. ಇಬ್ಬರು ನಮ್ಮವರೇ, ಅವರಿಬ್ಬರು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ.